ಸ್ನೇಹಿತರೆ ನಮಸ್ತೆ. ನೋಡಿ, ಇದು ಅಭಿವೃದ್ಧಿ ಹೆಸರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಇಲ್ಲ ಅಂತಿಲ್ಲ. ಬಟ್ ಅರ್ಧ ರೋಡಲ್ಲಿ ಕಲ್ಲು ಮತ್ತು ಕಂಕರನ್ನು ಹಾಕಿ ಹೋಗಿದ್ದಾರೆ. ಇಲ್ಲಿ ವಾಹನ ಸವಾರ ಯಾರನ್ನ ಬಿದ್ದು ಸತ್ರೆ ಇವತ್ತ ರಜೆ ಇದೆ ಅಲ್ಲ, ರಜೆ ದಿವಸ ಇಡಬಾರ್ದು ಅಂತೇಳಿ ಇಷ್ಟು ಕನಿಷ್ಠ ಜ್ಞಾನ ಇಲ್ವಾ ಇವರಿಗೆ, ಅಧಿಕಾರಿಗಳಿಗೆ ಮತ್ತು ಯಾರೋ ಗುತ್ತಿಗೆದಾರರಿಗೆ? ನೋಡಿ, ವಾಹನ ಸವಾರ ಯಾವ ರೀತಿ ಬರ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರು ಬಿದ್ದು ಸತ್ರೆ ಅದಕ್ಕೆ ಯಾರು ಜವಾಬ್ದಾರಿ ತಗೋತೀರಿ? ನೋಡಿ, ಅರ್ಧ ರಸ್ತೆ ಪೂರ್ತಿ ಅರ್ಧ ರಸ್ತೆ ಇದೆ, ಇಲ್ಲಿ ಅರ್ಧ ರಸ್ತೆ ಇದು ಮಾಡಿದ್ದಾರೆ. ಇಲ್ಲಿ ಅರ್ಧ ರಸ್ತೆಯಲ್ಲಿ ಹಾಕಿದ್ರೆ ಅಂತಂದ್ರೆ ಇದು ಜವಾಬ್ದಾರಿ ಇದೆಯಾ ಅಲ್ವಾ? ಜವಾಬ್ದಾರಿ ಬೇಕಲ್ವಾ ನಿಮ್ಗೆ? ಇವತ್ತ ಕೆಲಸ ರಜೆ ಇದೆ ಗೊತ್ತಿದೆ, ಪಕ್ಕಕ್ಕೆ ಹಾಕಿ ಹೋಗ್ಬೇಕಾಗಿತ್ತು. ಯಾರಾದರೂ ಇದರಲ್ಲಿ ಸತ್ರೆ? ಸ್ನೇಹಿತರೆ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ, ಸಚಿವರಿಗೆ ಎಲ್ಲರೂ ಶೇರ್ ಮಾಡಿ. ನೋಡಿ, ಈ ಸೈಡ್ ಹೊಡೆದು ಬರೋ ಸಂದರ್ಭದಲ್ಲಿ ಏನಾನ ಅನಾಹುತ ಆದರೆ ಯಾರು ಜವಾಬ್ದಾರಿ ತಗೋತಾರೆ ಇದಕ್ಕೆಲ್ಲ? ರಜೆ ದಿನ ನಿಮ್ಮ ಈ ಕಲ್ಲುಗಳು ಮತ್ತು ಕಂಕರು ಒಂದು ಕಡೆ ಹಾಕಿ ಹೋಗ್ಬೇಕು. ಎಲ್ಲೆಂದ್ರಲ್ಲಿ ಹಾಕಿ ನಿಮ್ಮ ಮನಸ್ಸಿಗೆ ಬಂದ ಕೆಲಸ ಮಾಡ್ತೀರಂತಂದ್ರೆ ಜನ ನೀವು ಏನ್ ಮಾಡಿದ್ರು ಸಹ ಸಹಿಸ್ಕೊಂಡು ಹೋಗ್ಬೇಕಾ ಹೇಳಿ? ಅಂದ್ರೆ ನೀವೆಲ್ಲ ಮಾಡಿದ್ದೆಲ್ಲ ನಾವು ನೋಡ್ತಿರ್ಬೇಕಷ್ಟೇ. ನಿಮ್ಗೇನು ಯಾರು ಪ್ರಶ್ನೆ ಮಾಡಂಗಿಲ್ಲ. ಯಾರಿದ್ದಾರೆ ಗುತ್ತಿಗೆದಾರ? ಇದಕ್ಕೆ ಗುತ್ತಿಗೆದಾರರೇ ನಾಳೆ ಏನೋ ಅನಾಹುತ ಆದ್ರೆ ಇದಕ್ಕೆ ಜವಾಬ್ದಾರಿ ಗುತ್ತಿಗೆದಾರ ಆಗ್ತಾರೆ. ಇವತ್ತ ರಜೆ ಇದೆ, ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ, ಕೆಲಸ ಇವತ್ತು ಮಾಡಂಗಿಲ್ಲ ಅಂತಂದ್ರೆ ಎಲ್ಲ ಪಕ್ಕ ಕಾಯ್ಕೊ ಹೋಗ್ಬೇಕು ನೀವು. ನೋಡಿ, ವಾಹನ ಸವಾರರು ಬರ್ತಾ ಇದಾರೆ, ಅನಾಹುತ ಆದ್ರೆ ಯಾರು ಜವಾಬ್ದಾರಿ ತಗೋತಾರೆ ಇದಕ್ಕೆ? ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮಾಡಿ. ಮತ್ತೆ ಇದು ಯಾರಿಗೆ ಸಂಬಂಧಪಟ್ಟಂತ ಕೆಲಸ ಇದೆ, ಯಾರು ಮಾಡ್ತಾ ಇದ್ದಾರೆ, ತಾವೆಲ್ಲರೂ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ನಮ್ಮ ಪೊಲೀಸ್ ಇಲಾಖೆನವ್ರ ನೋಡಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿತ್ತು. ಅವರು ಈ ಕಡೆ ತಿರುಗಾಡ್ತಾರೆ, ಅದು ನೋಡಿಲ್ಲ ಅಂತಂದ್ರೆ. ಪ್ರತಿಯೊಬ್ಬರು ಶೇರ್ ಮಾಡಿ ವಿಡಿಯೋವನ್ನು, ಪ್ರತಿಯೊಬ್ಬರು ಶೇರ್ ಮಾಡಬೇಕು. ಯಾವ ರೀತಿ KRS ಪಕ್ಷದವರು KRS ಪಕ್ಷದವರು ಲೈವ್ ಬಂದು ಮಾತನಾಡ್ತಾರೆ. ಎಲ್ಲರೂ ಇದೇ ರೀತಿ ಮಾತನಾಡಿದ್ರೆ ಅಭಿವೃದ್ಧಿಗೆ ಅಡ್ಡಪಡಿಸಬಾರ್ದು. ಆದ್ರೆ ಇವತ್ತ ಕೆಲಸ ಆಗ್ತಾ ಇಲ್ಲಲ್ಲ, ಕನಿಷ್ಠ ಪಕ್ಕಕ್ಕಾದ್ರೆ ಆಗ್ಬೇಕಾಗಿತ್ತಲ್ಲ ಇವರು. ಅದು ನಾನು ಕೇಳೋದು. ನಾವೇನು ಇವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅಡ್ಡಪಡಿಸ್ತೀವಿ ಅಂತ ಹೇಳಿಲ್ಲ. ಅಭಿವೃದ್ಧಿ ಮಾಡಿ, ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ತಿಳ್ಕೊಂಡು ಅಭಿವೃದ್ಧಿ ಮಾಡಿ. ಖಾಜಾ ಮೊಯಿನುದ್ದೀನ್ ಅವರು ಒಂದು ಕಾಮೆಂಟ್ ಮಾಡಿದ್ದಾರೆ, ಸಂಭಾಲೋ ಸಂಭಾಲೋ ಸಾಬ್ ಅಂತೇಳಿ. ಏನ್ ಸಂಭಾಲೋ ಅಂತೇಳಿ ನಂಗೆ ಅರ್ಥ ಆಗಿಲ್ಲ. ನಿಮ್ಮ ಸಂಭಾಲೋ ಅನ್ನೋದು ಸ್ವಲ್ಪ ವಿವರವಾಗಿ ಕಾಮೆಂಟ್ ಮಾಡಿ. ನಾವೇನು ತಪ್ಪು ಮಾಡ್ತಾ ಇಲ್ಲ ಇಲ್ಲಿ ನಿಂತು. ಅಭಿವೃದ್ಧಿಗೆ ನಾವು ಅಡ್ಡಪಡಿಸಲ್ಲ. ಇವತ್ತ ಏನು ಕೆಲಸ ನಡೀತಿಲ್ಲಲ್ಲ, ಇದು ಯಾಕೆ ಕೆಲಸ ಬಂದಾಗಿದೆ, ರಜೆ ಇದೆ ಅಂತ, ರವಿವಾರ ಅಂತ ಬಂದವಾಗಿದೆಲ್ಲ ಪರವಾಗಿಲ್ಲ. ರಜೆ ಮಾಡುವಂತ ದಿವಸ ಇವತ್ತ ಕೆಲಸಕ್ಕೆ ಯಾರು ಬಂದಿಲ್ಲ ಅಂತಂದ್ರೆ ಕನಿಷ್ಠ ಇದು ಕಲ್ಲುಗಳು ಮತ್ತು ಕಂಕರು ಪಕ್ಕಕ್ಕೆ ಹಾಕ್ಬೇಕಾಗಿತ್ತಲ್ಲ. ಅದು ನಾನು ಕೇಳ್ತಾರೆ ಪ್ರಶ್ನೆ. ಕೆಲಸ ಮಾಡಕ್ಕೆ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಕೆಲಸ ಇವತ್ತ ನಡೀತಾ ಇಲ್ಲ ಅಂತಂದ್ರೆ ಇದಕ್ಕೆ ಏನಾದ್ರೂ ಒಂದ್ ಕಡೆ ಸರ್ಚ್ ಹೋಗ್ಬೇಕಾಗಿತ್ತು. ಆದ್ರೆ ಅದು ಮಾಡ್ತಾ ಇಲ್ಲ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು. ಬಹಳಷ್ಟು ಮಂದಿ ನಮ್ಗೆ ಹೇಳ್ತಾರೆ, ನೀವು ಅದು ಇದು ಅಂತೇಳಿ. ಇಲ್ಲಿ ತಪ್ಪಾಗ್ತಾ ಇದೆ, ಯಾರು ಕೇಳ್ತಾ ಇಲ್ಲ ಇಲ್ಲಿ. ನಾಳೆ ಏನಾದ್ರೂ ಬೈಕ್ ಸ್ಕಿಡ್ ಆಗಿ ಬಿದ್ರೆ ಯಾರು ಜವಾಬ್ದಾರಿ ತಗೋತೀರಿ? ಜೀವ ಹೋದ್ರೆ ಜೀವ ತಂದು ಕೊಡ್ತಾರೆ ಅಧಿಕಾರಿಗಳು ಮತ್ತು ಇವರು ಜನಪ್ರತಿನಿಧಿಗಳು, ಗುತ್ತಿಗೆದಾರರು. ಮುಂದೆ ನೋಡೋಣ ನೋಡಿ. ಇಲ್ಲಿಗೆ ಆಯ್ತು, ಮುಂದೆ ನೋಡೋಣ.
ನೋಡಿ ಸ್ನೇಹಿತರೆ, ಈ ಕಡೆ ಕಂಕರು, ಆ ಕಡೆ ವಾಹನಗಳು ಯಾವ ರೀತಿ ಬರಬೇಕಿಲ್ಲಿ? ನೋಡಿ, ಇಲ್ಲಿ ಕಂಕರು, ಇಲ್ಲಿ ಇದು ಉಸುಕು ಹಾಕಿದ್ದಾರೆ, ಮರಳು ಹಾಕಿದ್ದಾರೆ. ಮತ್ತೆ ಈ ಕಡೆ ಒಂದು ಗಾಡಿ ನೋಡಿ, ಹೇಗೆ ಹೋಗ್ಬೇಕಪ್ಪ? ಮರಲಿಂಗಯ್ಯ ಬೆಂಡೆ ಬೊಂಬೆ ಅವರು ಒಂದು ಕಾಮೆಂಟ್ ಮಾಡಿದ್ದಾರೆ, ಎಲ್ಲರೂ ಒಂದೇ ಸರಿ ಕೆಲಸ ಆಗಲ್ಲ ಬ್ರದರ್. ನಾನು ಕೆಲಸ ಆಗಲ್ಲ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಬ್ರದರ್, ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇವತ್ತ ಕೆಲಸ ಬಂದಿದೆ, ಈ ಕಲ್ಲುಗಳನ್ನು ತೆಗೆದು ಅಲ್ಲೇ ಪಕ್ಕಕ್ಕೆ ಹಾಕುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ. ಕೆಲಸ ಆಗಲ್ಲ, ಅದು ನನ್ಗೆ ಗೊತ್ತಿದೆ. ಮೊದಲು ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳಿ. ಕಂಕರು ಎಲ್ಲೆಂದರಲ್ಲಿ ಬಿಟ್ಟೋಗಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಸತ್ರ ಯಾರು ಜವಾಬ್ದಾರಿ ತಗೋದ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ. ಕೆಲಸ ಎಲ್ಲ ನನಗೂ ಗೊತ್ತಿದೆ, ಕೆಲಸ ಆಗುತ್ತೆ ಬಿಡುತ್ತೆ, ಅದು ಸೆಕೆಂಡ್ರಿ. ಅದು ನೋಡ್ರಿ, ಹಬ್ಬ ಏನ್ರಿ ಕಳಪೆ ಇಲ್ಲದ ಕಾಮಗಾರಿ ನೋಡ್ರಿ. ಅದೇ ಇನ್ನೊಂದು ಕಾಮೆಂಟ್ ಮಾಡಿದ್ರಲ್ಲ, ನೀ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಗುತ್ತಿಗೆದಾರರು ಏನ್ ಮಾಡಿದ್ರು ಸಹ ಸಾರ್ವಜನಿಕರು ತೆರಿಗೆ ಕಟ್ತಾರಲ್ಲ, ಸಹಿಸ್ಕೊಂಡು ಹೋಗ್ಬೇಕಲ್ಲ. ನಾವು ಸಹಿಸ್ಕೊಂಡು ಹೋಗ್ಬೇಕು. ನಾವು ಯಾರ ತೆರಿಗೆ ದುಡ್ಡಿಂದ ಆಗ್ತಾ ಇದೆ ಅಂತ ಅದು ಹೇಳ್ತಾ ಇಲ್ಲ, ಯಾರು ಮಾಡ್ತಾ ಇದ ಅದು ಆಗ್ತಾ ಇಲ್ಲ. ಯಾರು ಒಳ್ಳೇದನ್ನ ಹೇಳ್ತಾರೆ ಅವರಿಗೆ ಕೆಟ್ಟದಾಗ ಕಾಮೆಂಟ್ ಮಾಡುವಂಥದ್ದು ನಮ್ಮದು ರೂಢಿಯಾಗಿಬಿಟ್ಟಿದೆ. ನೋಡಿ, ನಿನ್ನೆ ಕಟ್ಟಿದ ಗೋಡೆ. ಜಾಗ ಇರಲಾರದಗೋಸ್ಕರ ಮಾಡ್ತಾ ಇದಾರಲ್ಲ ಸ್ವಾಮಿ. ಮರಲಿಂಗಯ್ಯ ಅವರೇ, ತಮಗೆ ನನ್ನ ವೈಯಕ್ತಿಕ ಏನ್ ದ್ವೇಷ ಇಲ್ಲ. ಇವ್ರು ಯಾರು ಮಾಡ್ತಾರೆ ನನ್ಗೂ ಗೊತ್ತಿಲ್ಲ, ಯಾರು ಗುತ್ತಿದ್ದಾರೆ ನನ್ಗೂ ಗೊತ್ತಿಲ್ಲ. ನೋಡಿ, ಈ ಕಲ್ಲಿದೆ ಅಲ್ಲ, ಈ ಕಲ್ಲು ಇದು ತಗೊಂಡು ಈಗ ಈ ಕಡೆ ಹಾಕ್ಬೇಕು, ಹಿಂಗ ಹಾಕ್ರಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಈ ಕಲ್ಲುಗಳು ಇದಾವಲ್ಲ, ಈಗ ಇಲ್ಲಿ ಹಿಂಗ್ ತೆಗೆದು ಹಿಂಗ ಹಾಕ್ಬೇಕಣ್ಣ. ಅರ್ಥ ಮಾಡ್ಕೊಳ್ಳಿ ನನ್ನ ಮಾತಿಗೆ ನೀವು. ಈಗ ಇಷ್ಟು ಹಾಕಿರಲ್ಲ ನೋಡಿ, ನಾನೇ ತೆಗೆದು ಹಾಕ್ತೀನಿ ನೋಡಿ ಸ್ವಲ್ಪ ನೀವು, ಆಮೇಲೆ ಕಾಮೆಂಟ್ ಮಾಡಿ ಮತ್ತೆ. ಈಗ ಹಿಂಗ ಹಾಕ್ರಪ್ಪ ಅಂತ ಹೇಳ್ತಾ ಇದ್ದೀನಿ, ಪಕ್ಕಕ್ಕೆ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ಹಿಂಗ್ ತೆಗೆದು ಹಿಂಗ ಹಾಕ್ರಪ್ಪ ಪಕ್ಕಕ್ಕೆ, ಜನಗಳಿಗೆ ದಾರಿ ಆಗ್ತದ ಹೋಗ್ಲಕ್ಕೆ ಅಂತ ಹೇಳ್ತಾ ಇದ್ದೇನೆ. ಬ್ರದರ್, ಅಭಿವೃದ್ಧಿ ಮಾಡಕ್ಕೆ ನಾವೇನು ಅಡ್ಡಿಪಡಿಸ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಇದು ಪಕ್ಕಕ್ಕೆ ಹಾಕ್ಬೇಕಂತ ಹೇಳ್ತಾ ಇದ್ದೀನಿ. ನೀವು ಅರ್ಥ ಮಾಡಲಾರ್ದೆ ಏನೇನು ಕಾಮೆಂಟ್ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಅಭಿವೃದ್ಧಿ ಮಾಡಿ. ಆದರೆ ಇಲ್ಲಿ ಬೇಕಾಬಿಟ್ಟಿ ಹಾಕಿ ಹೋಗಿದಾರಲ್ಲ ನೋಡಿ, ಇದೆಲ್ಲ ಈಗ ತೆಗೆದಿದ್ದಾರೆ. ಇದು ಓಕೆ, ಇದ್ರ ಬಗ್ಗೆ ನಾನು ಮಾತನಾಡಂಗಿಲ್ಲ. ಯಾಕಂತಂದ್ರೆ ನೀವು ಎಲ್ಲೆಲ್ಲಿ ಒಳ್ಳೆ ಕೆಲಸ ಮಾಡ್ತಿರಲ್ಲ ಅದನ್ನು ತೋರಿಸ್ತೀನಿ. ಹೌದೌದು, ನೀವು ಹೇಳಿದ್ ನಿಜ. ಕಟ್ಟಿದ್ರಿಂದನೇ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇಲ್ಲ. ಮೊದಲೆಲ್ಲ ದಿನ ಯಾದಗಿರಿನವರಲ್ಲಿ 10-12 ಆಗ್ತಿದ್ವು, ಈಗ ಆಗ್ತಾ ಇಲ್ಲ. ಓಕೆ, ತುಂಬ ಧನ್ಯವಾದಗಳು. ಇಲ್ಲಿಗೆ ಲೈವ್ ಮುಗಿಸ್ತೀನಿ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ಎಲ್ಲೋ ಸಮಥಿಂಗ್ ರಾಂಗ್ ಆಗಿದೆ, ನನಗೆ ಗೊತ್ತಿದೆ. ಇದು ಗುತ್ತಿಗೆದಾರ ಯಾರೇ ಇರಲಿ, ಯಾರಂತ ಗೊತ್ತಿಲ್ಲ, ಗುತ್ತಿಗೆದಾರರು ನನಗೆ ಗುತ್ತಿಗೆದಾರಿಗೆ ವೈಯಕ್ತಿಕ ಏನು ದ್ವೇಷ ಇಲ್ಲ. ಮತ್ತು ಅಭಿವೃದ್ಧಿಗೆ ನಾನು ಅಡ್ಡಿಪಡಿಸುವನ್ನಲ್ಲ. ಒಳ್ಳೆಯ ಅಭಿವೃದ್ಧಿಯಲ್ಲಿ ಮಾಡ್ತಾರೋ ಅಲ್ಲಿ ನಾನು ಅವರಿಗೆ ಬೆಂಬಲವಾಗಿರ್ತೇನೆ. ಕೆಟ್ಟ ಕೆಲಸ ಎಲ್ಲಿ ಮಾಡ್ತಾರೋ ಅವರ ವಿರುದ್ಧವಾಗಿ ನಾನು ವಿಡಿಯೋ ಮಾಡೋದು ಸತ್ಯ. ಯಾರು ಏನು ಹೇಳಿದ್ರು ಸಹ ಏನು ನನಗೆ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನು ಸಾರ್ವಜನಿಕರ ಹಿತದೃಷ್ಟಿಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹೊರತು ನನ್ನ ವೈಯಕ್ತಿಕವಾಗಿ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳಿ. ನಾನು ಹೇಳೋದು ಒಂದೇ, ಎಲ್ಲಂದ್ರಲ್ಲಿ ಹಾಕಿದ ಕಲ್ಲುಗಳನ್ನು ಯಾಕೆ ಅಲ್ಲಿ ಬಿಟ್ಟು ಹೋಗಿದ್ರಿ? ಕಾಮೆಂಟ್ ಮಾಡ್ತೀರಿ ನೀವು, ನೋಡ್ಕೊಂಡು ಹೋಗ್ಬೇಕು.
ನೋಡ್ಕೊಂಡು ನಡಿಬೇಕು ಅಂತಂದ್ರೆ ತೆರಿಗೆ ಕಟ್ಟಿ ಅಭಿವೃದ್ಧಿಗೋಸ್ಕರ ನಾವೇ ತೆರಿಗೆ ಕಟ್ಟಬೇಕು ಸಾರ್ವಜನಿಕರು. ಮತ್ತೆ ನೀವು ಎಲ್ಲೆಂದ್ರಲ್ಲಿ ಹಾಕಿದ್ರು ನಾವೇ ನೋಡ್ಕೊಂಡು ಹೋಗ್ಬೇಕಂತ ಎಂತ ಕಾಮೆಂಟ್ ಮಾಡ್ತೀರಿ ಸರ್ ನೀವು? ಹೌದು ಸರ್, ಹೇಳ್ತಿದ್ನಲ್ಲ ನಾನು, ಮೊದಲು ರಸ್ತೆನೇ ಇದ್ದಿಲ್ಲ ಯಾದಗಿರಿ ನಗರದಲ್ಲಿ. ಈಗ ಡಿವೈಡರ್ ಮಾಡಿದವನಿಂತಾನೆ ರಸ್ತೆ ಆಗಿದ್ದಾವೆ. ಇಲ್ಲಾಂದ್ರೆ ಮೊದಲು ರಸ್ತೆ ಇಲ್ಲ, ಆಕ್ಸಿಡೆಂಟ್ ತಿನ್ನ ಆಗ್ತಿದ್ವು, ಎಲ್ಲಂದ್ರೆ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಈಗ ಸಲೀಸಾಗಿ ವಾಹನಗಳು ಹೋಗ್ತಾ ಇದ್ದಾವೆ. ಆದರೆ ನಾನು ಕೇಳ್ತಿರೋದು ಒಂದು, ನೀವು ಹೇಳ್ತಿರೋದು ಒಂದು. ನಾನು ಕೇಳ್ತಿರೋದಕ್ಕೆ ನೀವು ಹೇಳೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಕೇಳ್ತಿರೋದು ಏನಪ್ಪಾ ಅಂತಂದ್ರೆ, ಇವತ್ತ ರವಿವಾರ ಕೆಲಸ ಮಾಡ್ತಾ ಇಲ್ಲಲ್ಲ, ಎಲ್ಲಂದ್ರೆ ಅಲ್ಲಿ ಹಾಕಿದ ಕಲ್ಲುಗಳನ್ನು ಪಕ್ಕಕ್ಕೆ ಹಾಕಿ ಹೋಗ್ಬೇಕಾಗಿತ್ತು ನಾನು ಹೇಳ್ತಾ ಇರೋದು. ನೀವು ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾ ಇದ್ರಿ. ಅಭಿವೃದ್ಧಿ ಆಗ್ತಾ ಇಲ್ವಾ? ಅಭಿವೃದ್ಧಿ ಆದ್ರೆ ಏನ್ ಮಾಡ್ಬೇಕು? ನಾನು ಹೇಳೋದೊಂದು, ನೀವು ಹೇಳೋದೊಂದು ಅಲ್ರಿ ಸರ್. ನೀವು ಯಾರಿದ್ರು ಅಂತ ಗೊತ್ತಿಲ್ಲ, ಬಟ್ ಒಳ್ಳೆ ಕಾಮೆಂಟ್ ಮಾಡ್ರಿ. ನಿಮ್ಗೆ ಕಾಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ, ನಿಮ್ ರೈಟ್ಸ್ ಇದೆ, ನೀವು ಮಾಡಿ. ನಾವು ಬೇಡ ಅಂತ ಅನ್ನಂಗಿಲ್ಲ. ನಾನು ಕೇಳ್ತಿರೋದಕ್ಕೆ ಮತ್ತೆ ನೀವು ನನಗೆ ಆನ್ಸರ್ ಮಾಡ್ತಿರೋದಕ್ಕೆ ಸಂಬಂಧನೇ ಇಲ್ಲ. ಅದು ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಕಲ್ಲುಗಳನ್ನೇನು ಹಾಕಿದ್ರಲ್ಲ, ಆ ಕಲ್ಲುಗಳನ್ನು ಈ ರೀತಿ ಹಾಕ್ಬಾರ್ದಿತ್ತು. ನಾನು ನಿಮ್ಗೆ ಹಾಕಿದ್ದು ಸಹ ತೋರಿಸಿದೆ. ಕಲ್ಲುಗಳು ಈ ರೀತಿ ತೆಗೆದು ಪಕ್ಕಕ್ಕೆ ಹಾಕ್ಬೇಕಾಗಿತ್ತ ಅಂತ ಹೇಳಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನೀವೇನೋ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದೀವಿ. ವಿಷಯ ಡೈವರ್ಟ್ ಮಾಡಬೇಡ್ರಿ. ಹೌದು, ಇಲ್ಲಿ ತೆಗಿಬೇಕಾಗಿತ್ತು. ಕೆಲಸ ನಳ್ಳಾರ್ದಂಥ ಸಂದರ್ಭದಲ್ಲಿ ಪಕ್ಕಕ್ಕೆ ಹಾಕಿ ಜನಸಾಮಾನ್ಯರಿಗೆ ಓಡಾಡಲಿಕ್ಕೆ ಅವಕಾಶ ಇರುವಂತ ಮಾಡಬೇಕಾಗಿತ್ತು. ಅದು ಹೇಳ್ರಿ ನೀವು. ಅದು ಬಿಟ್ಟು ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಆಗ್ಬೇಕಲ್ಲ, ಈ ರೀತಿ ಅಲ್ಲ. ಆಯ್ತು ಸರ್, ನಾನು ತಪ್ಪು ಮಾಡ್ತಿದ್ನಲ್ಲ, ನಾನು ತಪ್ಪು ಮಾಡಂತ ತಿಳ್ಕೊರಿ. ನಾಳೆ ಏನಾದ್ರೂ ಅನಾಹುತ ಆಯ್ತು ಅಂತ ತಿಳ್ಕೊರಿ. ಅನಾಹುತ ಆಯ್ತಪ್ಪ ಅಂತ ತಿಳ್ಕೊರಿ. ಒಂದು ವೇಳೆ ಆಗೋದು ಬೇಡ, ಆಯ್ತಂತಂದ್ರೆ ಯಾರ ಸತ್ರಪ್ಪ ಅಂತಂದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗುತ್ತಿಗೆದಾರರು ಅವರ ಜೀವ ತಂದು ಕೊಡ್ತಾರ? ಇಲ್ವಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ದಯಮಾಡಿ, ಯಾರೇ ಆಗಿರಬಹುದು, ಗುತ್ತಿಗೆದಾರರು ಯಾರಂತ ಗೊತ್ತಿಲ್ಲ, ಯಾರು ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ನಾನು ಇಲ್ಲಿ ಏನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಅವರಿಗೆ ವೈಯಕ್ತಿಕ ಯಾವುದೇ ರೀತಿ ದ್ವೇಷ ಇಲ್ಲ, ಜಗಳ ಇಲ್ಲ, ಏನಿಲ್ಲ. ನಾಳೆ ಸೋಮವಾರ ಸ್ಟಾರ್ಟ್ ಮಾಡ್ತಾರಲ್ಲ ಸರ್, ಕರೆಕ್ಟ್. ಒಂದು ದಿನ ಒಂದು ಕೆಲಸ ಮಾಡಿ, ನೀವು ಈ ರೋಡನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬೇಡ್ರಿ. ಯಾಕಂತಂದ್ರೆ ನಿಮಗೆ ತೊಂದರೆ ಆಗುತ್ತೆ. ನಾಳೆ ಏನೋ ಆಗುತ್ತಲ್ಲ ಅನಾಹುತ, ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ರಸ್ತೆ ಬಂದ್ ಮಾಡಿಬೇಡ್ರಿ. ಈ ಕಡೆ ಯಾರು ಬರಂಗಿಲ್ಲ. ಒಂದದಲ್ಲಿ ಅವರಾಗಿ ಅವ್ರು ನೋಡ್ಕೊಂಡು ಹೋಗ್ತಾರೆ. ಈಗ ಏನಾಗುತ್ತೆ ಗೊತ್ತದ ಸರ್? ಮರಲಿಂಗ, ಏನು ಸರ್ ನಿಮ್ಮದು? ಮಾಲಿಂಗರಾಯ ಸರ್ ಅವರೇ, ಮಾಲಿಂಗರಾಯ ಸರ್ ಅವರೇ, ನಾನು ನಿಮ್ಮ ಹತ್ರ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಒಂದು ದಿನ ಕೆಲಸ ನೀವು ಬಂದ್ ಮಾಡಿದ್ರೆ ಸಂಪೂರ್ಣವಾಗಿ ಒಂದು ಕಡೆ ರಸ್ತೆ ಸಂಪೂರ್ಣವಾಗಿ ನೋಡಿ. ಅಲ್ಲಿ ದ್ವಿಚಕ್ರ ವಾಹನದವರು ಈಗ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಏನೇನು ಅಂದರೆ ಯಾವ ಮನುಷ್ಯ ಯಾವ ರೀತಿಯಲ್ಲಿ ಬರ್ತಾನೆ ಗೊತ್ತಿಲ್ಲ ನೋಡಿ. ಹೆಂಗ್ ಬರ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಯಾವನ್ಗೋ ಮನೆಯಿಂದ ಬಂದಿರ್ತಾನೆ, ಅವ್ನು ಹೆಂಡತಿ ಕಾಟಿಂದ ಇರ್ತದೋ ಏನೋ ಎಲ್ಲ ಟೆನ್ಷನ್ ಇರ್ತದೆ, ಯಾವ ಟೆನ್ಷನ್ ಬಂದಿರ್ತಾನೋ. ಆದರೆ ಅವನು ಬಂದು ಯಾವುದೋ ಟೆನ್ಷನ್ ಬಂದು ಇಲ್ಲಿ ಬಿಡಿಸತ್ರೆ ನಾಳೆ ಇದು ಗುತ್ತಿಗೆದಾರನ ಮೇಲೆ ಬರ್ತದೆ. ಗುತ್ತಿಗೆದಾರ ಇಲ್ಲಿ ಕಲ್ಲಿಟ್ಟಿರೋದ್ರಿಂದ ಅದು ಅಪಘಾತ ಸಂಭವಿಸಿ ಸತ್ತ ಅಂತೇಳಿ ಅವ್ರ ಮೇಲೆ ಬರ್ತದೆ. ನಾನು ಅದು ಹೇಳ್ತಾ ಇರೋದು, ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನನ್ನ ಮಾತಿಗೆ. ನಾನೇನು ವೈಯಕ್ತಿಕವಾಗಿ ಮಾಡ್ತಾ ಇಲ್ಲ. ಇದು ಯಾರೋ ಬರೋರೆಲ್ಲರೂ ಒಂದೇ ಟೆನ್ಷನಲ್ಲಿ ಬರೋಲ್ಲ ನೋಡ್ಕೊಂಡು ಹೋಗ್ಲಕ್ಕ. ಯಾವ್ದಾವ್ದೋ ಟೆನ್ಷನ್ ಬಂದಿರ್ತಾರ. ಬಟ್ ಅದು ಏನಾಗುತ್ತೆ ಅಂತ ನಾಳೆ ಇದು ಯಾರು ಕೆಲಸ ಮಾಡ್ತಾ ಇದಾರೆ, ಇದಕ್ಕೆ ಅಧಿಕಾರಿ ಯಾರು, ಗುತ್ತಿಗೆದಾರ ಯಾರು, ಅವ್ರ ಮೇಲೆ ಬರುತ್ತೆ ಇದು. ಯಾರು ಬಂದು ಏನೋ ಟೆನ್ಷನ್ ಬಂದು ಸಾಯ್ತಾನೆ, ಬಟ್ ಬರೋದು ಯಾರ ಮೇಲೆ? ಗುತ್ತಿಗೆದಾರನ ಮೇಲೆ. ಅದು ಆಗ್ಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಭಾಳ ಜನ ಕಾಮೆಂಟ್ ಮಾಡಿದ್ರಿ. ಖಾಜಾ ಮನುದ್ದೀನ್, ಮಾಲಿಂಗರಾಯ, ಬೆಂಡೆ ಬಂಬ್ಳಿ, ಮತ್ತೆ ವೀರಭದ್ರಪ್ಪ ಕುಂಬಾರ್, ಅಜಾರ್ ಜಮದಾರ್, ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದರಲ್ಲಿ ಏನೋ ಸಮಥಿಂಗ್ ರಾಂಗ್ ಕಾಣ್ತದೆ ನನಗೆ. ಓಕೆ,
ಇದೇನು ವೈಯಕ್ತಿಕ ವಿಡಿಯೋ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಒಳ್ಳೆಯದಕ್ಕೋಸ್ಕರ ನಾನು ಮಾಡಿದ್ದೇನೆ. ಮತ್ತು ಇದು ನಾನು ಮಾಡಿ ತೋರಿಸೋದು ಸಹ ನಾಳೆ ಇದೇ ಗುತ್ತಿಗೆದಾರರಿಗೆ ಒಂದು ಒಳ್ಳೆಯ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತೇನೋ ಅವ್ರು ಗೊತ್ತಿಲ್ಲದ ಬಿಟ್ಟು ಹೋಗಿರ್ಬೋದು, ನಾಳೆ ಈ ತಪ್ಪು ಮಾಡೋದು ಬೇಡ. ಆ ಗುತ್ತಿಗೆದಾರರು ಸಹ ತೊಂದರೆ ಆಗೋದು ಬೇಡ. ಯಾವುದೋ ಒಂದು ಇದರಿಂದ ಗುತ್ತಿಗೆದಾರರು ಸಹ ತೊಂದರೆ ಆಗಬಾರ್ದು. ಇದು ನಮ್ಗೆ ಗೊತ್ತಾಗುತ್ತೆ. ಯಾಕಂತಂದರೆ ಗುತ್ತಿಗೆದಾರರು ಪಾಪ ಎಲ್ಲಿಂದ ಸಹ ತಂದು ದುಡ್ಡು ಹಾಕಿರ್ತಾರೆ, ಏನು ಅವ್ರನ್ನ ತೊಂದಿರುತ್ತೆ. ಆದರೆ ಸಾಯಂಕಾಲ ಇವತ್ತು ನಾಳೆ ಹೇಗಾದ್ರೂ ಕೆಲಸ ನಡೆಯಂಗಿಲ್ಲ ಅಂತಂದರೆ ಸಾಯಂಕಾಲ ಒಂದು ಬಾರಿ ಹೇಗಾದ್ರೆ ಅಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅದೇ ಆ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಕಲ್ಲನ್ನು ತೆಗೆದು ಸ್ವಲ್ಪ ಪಕ್ಕಕ್ಕೆ ಹಾಕ್ರಪ್ಪ ಅಂತಂದರೆ ಅವ್ರು ಮಾಡ್ತಾರೆ, ಹಂಗೇನಿಲ್ಲ, ಅದೇನು ದೊಡ್ಡ ವಿಷಯದಲ್ಲ. ನನ್ನ ವಿಡಿಯೋ ಮಾಡೋದ್ರಲ್ಲಿ ತಪ್ಪಿದ್ರೆ ನೀವು ನನಗೆ ಯಾವ ಬೇಕಾದರೂ ಶಿಕ್ಷೆ ಕೊಡಬಹುದು. ಮೊಹಮ್ಮದ್ ಕೇಸುದರದ್ ಉಸ್ತಾದ್, ಎಸ್ ಯು ಆರ್ ಸೀಯಿಂಗ್ ಥ್ರೂ. ಮೌನೇಶ್ MCS, ಓಕೆ. ಮೌನೇಶ್ MCS ಸೂಪರ್ ಸರ್. ಮೌನೇಶ್ MCS ಓಕೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಂತಂದರೆ ಗುತ್ತಿಗೆದಾರರು ಪಾಪ ಯಾವ ರೀತಿ ಇರ್ತಾರೆ, ಏನು ಮಾಡ್ತಾರೆ, ಎಲ್ಲಿಂದ ತರ್ತಾರೆ ನನಗೂ ಗೊತ್ತಿದೆ. ಯಾಕಂದ್ರೆ ನನಗೂ ಗುತ್ತಿಗೆದಾರನ್ನು ತಿರುಗಾಡ್ತೇನೆ, ನೋಡ್ತೇನೆ. ಬಟ್ ನನ್ನ ಈ ವಿಡಿಯೋ ಗುತ್ತಿಗೆದಾರರಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಯಾರ ವಿರುದ್ಧನೂ ಅಲ್ಲ. ಇಲ್ಲಿ ಏನು ಬಿದ್ದಿದ್ದಾವೆ ಅದರ ವಿರುದ್ಧ. ವೈಯಕ್ತಿಕವಾಗಿ ನನಗೆ ಗುತ್ತಿಗೆದಾರರು ಯಾವುದೇ ಸಂಬಂಧ ಇಲ್ಲ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿಗ ಈ ವಿಡಿಯೋನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.